ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರೋರಿಗೆ, ಅದರಲ್ಲೂ BPL ರೇಷನ್ ಕಾರ್ಡ್ ಇರೋರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ SIR ಪ್ರಕ್ರಿಯೆ ನಡೀತಿದೆ, ನಿಮಗೂ ಕೂಡ ಗೊತ್ತಿದೆ. ಇದು ಇವಾಗ ಕೊನೆಯ ಹಂತಕ್ಕೆ ಬಂದಿದೆ. ಹಾಗೆ ಮತಪಟ್ಟಿ ಪರಿಷ್ಕರಣೆ ಏನು ಮಾಡ್ತಿದ್ದಾರೆ SIR, ಇದರಲ್ಲಿ ಎಷ್ಟು ಲಕ್ಷ ಜನದ್ದು ಹೆಸರು ಡಿಲೀಟ್ ಆಗ್ಬೋದು ಅನ್ನೋ ಪ್ರಿಡಿಕ್ಷನ್ ಕೂಡ ಬಂದಿದೆ ರಿಪೋರ್ಟು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ BPL ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಏನಪ್ಪ ಅದು ಅಂತಂದರೆ, ಅತಿ ಶೀಘ್ರದಲ್ಲೇ ಇಂದಿರಾ ರೇಷನ್ ಕಿಟ್ನ ಕೊಡ್ತಿದ್ದಾರೆ. 1 ರಿಂದ 2 ತಿಂಗಳಲ್ಲಿ ನಾವು ವಿತರಣೆಯನ್ನು ಶುರು ಮಾಡ್ತೀವಿ. ಏನು ಟೆಂಡರ್ ಪ್ರೊಸೀಜರ್ ಕೊನೆ ಹಂತಕ್ಕೆ ಬಂದಿದೆ. ಸೊ ಹಾಗಾಗಿ ಅತಿ ಶೀಘ್ರದಲ್ಲೇ ನಾವು ಇಂದಿರಾ ರೇಷನ್ ಕಿಟ್ನ ವಿತರಣೆ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ನಿಮಗೂ ಕೂಡ ಗೊತ್ತಿದೆ, BPL ಕಾರ್ಡ್ ಆದಾಯ ಮಿತಿ ಅಂದರೆ BPL ಕಾರ್ಡ್ ಫಲಾನುಭವಿಗಳಾಗಬೇಕಂದ್ರೆ ನಿಮ್ಮ ಆದಾಯದ ಮಿತಿ 1 ವರ್ಷಕ್ಕೆ 1,20,000 ಇರಬೇಕು ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು ಅಂತ. ಬಟ್ ಇವಾಗ 3 ಲಕ್ಷಕ್ಕೆ ಏರಿಕೆ ಮಾಡ್ತಿರೋದ್ರ ಪ್ರಕ್ರಿಯೆ ಕೂಡ ಶುರು ಮಾಡಿದಾರಂತೆ. ಅತಿ ಶೀಘ್ರದಲ್ಲೇ ಆ ಒಂದು ಏನು ಪ್ರಕ್ರಿಯೆ ಇದೆ ಅದು ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಅಂತೆ. ಇವಾಗ ಅದು 3 ಲಕ್ಷಕ್ಕೆ ಏರಿಕೆ ಆದರೆ ಖಂಡಿತವಾಗ್ಲೂ ತುಂಬ ಜನ BPL ಕಾರ್ಡ್ಗೆ ಫಲಾನುಭವಿಗಳಿಗೆ ಅರ್ಹತೆ ಬರುತ್ತೆ. ಯಾಕಂದರೆ ತುಂಬ ಜನ ಅದೇ ರೀಸನಿಂದನೇ ತುಂಬ ಕಾರ್ಡ್ಗಳು BPLಯಿಂದ APLಗೆ ವರ್ಗಾವಣೆ ಆಗಿರುತ್ತೆ. ಯಾಕಂದರೆ ತುಂಬ ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿರೋದ್ರಿಂದ ಇವರು ಇವಾಗ ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಆದಾಯ ಮಿತಿನ ಫಿಕ್ಸ್ ಮಾಡಿರೋದು. ಬಟ್ ಇವಾಗ ಆ ಥರ ಇಲ್ಲ ಅಲ್ಲ, ಎಲ್ಲದೂ ಕೂಡ ರೇಟ್ ಜಾಸ್ತಿ ಆಗಿದೆ. ಒಂದು ರೇಷನಿಂದ ಹಿಡಿದು ಮಕ್ಕಳಿಗೆ ಓದಿಸೋದಾಗಿರ್ಬೋದು, ಡೇ ಟು ಡೇ ಲೈಫ್ ಲೀಡ್ ಮಾಡೋಕ್ಕೇ ತುಂಬಾ ಖರ್ಚುಗಳು ಜಾಸ್ತಿ ಆಗಿದೆ. ಹಾಗಾಗಿ ದುಡಿಯೋದು ಕೂಡ ಜಾಸ್ತಿ ಆಗೇ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಆದಾಯ ಮಿತಿ ಹೆಚ್ಚಳ ಮಾಡಬೇಕು ಅದ್ರ ಬಗ್ಗೆ ಇದು ಒಂದೇ ರಾಜ್ಯ ಸರ್ಕಾರದೊಂದೇ ಡಿಸೈಡ್ ಮಾಡಿದ್ರೆ ಆಗಲ್ಲ. ಇದು ಹೆಚ್ಚಳ ಮಾಡೋಂಗಿದ್ರೆ ಇದರಲ್ಲಿ ಕೇಂದ್ರ ಸರ್ಕಾರದ ಕೂಡ ಒಪ್ಪಿಗೆ ಇರಬೇಕು. ಹಾಗಾಗಿ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದವರು ಇಬ್ಬರು ಕೂಡ ಒಪ್ಕೊಂಡ್ರೆ ಆದಾಯ ಮಿತಿ ಹೆಚ್ಚಳಕ್ಕೆ ಒಪ್ಪಿಗೆ ಬರುತ್ತೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆಗೆದಿರಲೇಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆರೆದಿರಲೇಬೇಕು ಅಂದ್ಬಿಟ್ಟು ಆದೇಶ ಹೊರಡಿಸಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದವರು. ಎಷ್ಟು ಜನ ಆ ಥರ ತೆಗಿತಾರೆ, ಎಷ್ಟು ಜನ ತೆಗಿಯಲ್ಲ ಅಂತ ಗೊತ್ತಿಲ್ಲ. ಯಾಕಂದರೆ ಅರ್ಲಿ ಮಾರ್ನಿಂಗೇ ತೆಗಿತಾರೆ, ಕೆಲವೊಬ್ಬರು ಮಧ್ಯಾಹ್ನನೇ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಕೆಲವೊಬ್ಬರು 1 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. ಈ ಥರ ಫಿಕ್ಸ್ಡ್ ಟೈಮಿಂಗ್ಸೇ ಇರಲಿಲ್ಲ. ಬಟ್ ಇವಾಗ ಒಂದು ಟೈಮಿಂಗ್ ಸೆಟ್ ಆಗಿರೋದು ಒಳ್ಳೆಯದಾಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಅಂದರೆ ಕೆಲ್ಸಕ್ಕೆ ಹೋಗೋರು ಕೂಡ ಈಸಿಯಾಗಿ ಹೋಗಿ ರೇಷನ್ನ ತೊಗೋಬೋದು. ಇಷ್ಟು ದಿನ ಹೆಂಗಾಗ್ತಿತ್ತು ಅಂತಂದರೆ, ಅವ್ರು ಯಾವಾಗಂದರೆ ಅವಾಗ ರೇಷನ್ ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆನೇ ಹೋಗಬೇಕಾಗಿತ್ತು. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಕೆಲ್ಸಕ್ಕೆ ಹೋಗೋರಾದರೆ ತುಂಬಾ ಕಷ್ಟ ಆಗ್ತಿತ್ತು. ನಾನು ಒಂದೊಂದು ತಿಂಗಳು ತೊಗೊಂಡ್ರೆ ಇನ್ನೊಂದು ತಿಂಗಳು ತೊಗೊಳಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದ್ರಿಂದ ಈಗ ಟೈಮಿಂಗ್ಸ್ನ ಕೂಡ ಬದಲಾವಣೆ ಮಾಡಿದ್ದಾರೆ. ಹಾಗೆ ಒಂದು ಸಹಾಯವಾಣಿ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿ ನ್ಯಾಯಬೆಲೆ ಅಂಗಡಿನಲ್ಲಿ ರೇಷನ್ ವಿತರಣೆ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಒಂದು ನಿಯಮ ಉಲ್ಲಂಘನೆ ಆದರೂ ಕೂಡ ನೀವು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ನ ಮಾಡಬಹುದು. ಹಾಗೆ ಆ ಹೆಲ್ಪ್ಲೈನ್ ನಂಬರ್ ಏನಪ್ಪ ಅಂದರೆ 1967. ಈ ನಂಬರ್ಗೆ ನೀವು ಯಾವುದೇ ರೀತಿ ನಿಯಮ ಉಲ್ಲಂಘನೆ ಆದರೂ ಕೂಡ ನೀವು ಈ ನಂಬರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಇದು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್. ಇನ್ನು SIR ಪ್ರಕ್ರಿಯೆ ನಡೀತಿದೆ, ಮತಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ. ಈಗ ಅದು ಕೊನೆ ಹಂತಕ್ಕೆ ಬಂದಿದೆ ಅಂತೆ. ಇದ್ರ ಬಗ್ಗೆ ಚುನಾವಣಾ ಆಯೋಗದವರು ಚೆಕ್ ಮಾಡ್ತಾ ಇದ್ದಾರೆ. SIR ಫಾರ್ಮ್ ಏನು BLOಗಳು ಪ್ರತಿದಿನ ಅಪ್ಲೋಡ್ ಮಾಡ್ತಿರ್ತಾರೆ. ಈಗ ಏನು ಪ್ರಿಡಿಕ್ಷನ್ ಬಂದಿದೆಯಪ್ಪ ಅಂದರೆ 80 ಲಕ್ಷ ಜನದಷ್ಟು ಹೆಸರನ್ನ ಡಿಲೀಟ್ ಆಗ್ತಿದೆಯಂತೆ ಮತಪಟ್ಟಿಯಿಂದ. ಏನೇನೆಲ್ಲ ರೀಸನ್ ಇರ್ಬೋದು ಅಂತಂದರೆ, ಅಂದರೆ ಇಷ್ಟು ಡಿಲೀಟ್ ಆಗೋಕ್ಕೆ ಏನು ರೀಸನ್ ಇರ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ ಕೆಲವರು ಪರ್ಮನೆಂಟಾಗಿ ಶಿಫ್ಟ್ ಆಗಿಬಿಟ್ಟಿದ್ದಾರಂತೆ ಬೇರೆ ರಾಜ್ಯಕ್ಕೋ ಅಥವಾ ಬೇರೆ ಕಡೆನೋ. ಪರ್ಮನೆಂಟಾಗಿ ಶಿಫ್ಟ್ ಆಗಿರೋರ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಇನ್ನು ನೆಕ್ಸ್ಟು ಮೃತಪಟ್ಟಿರ್ತಾರೆ. ಸೊ ಅಂಥವ್ರ ಹೆಸರು ಕೂಡ ಈ ಒಂದು ಮತಪಟ್ಟಿ ಪರಿಷ್ಕರಣೆಯಲ್ಲಿ ಹೆಸರು ಡಿಲೀಟ್ ಆಗಿರುತ್ತೆ. ಹಾಗೆ ಕೆಲವರು
ಅಪ್ಲೈ ಮಾಡೋಕ್ಕಾಗಿರಲ್ಲ. ಸೊ ಅವ್ರು ಈ ರಾಜ್ಯದಲ್ಲೇ ಇರ್ತಾರೆ, ಬಟ್ ಬಿ ಎಲ್ ಒಗಳು ಬಂದಾಗ ಇವ್ರು ಸಿಕ್ಕಿರಲ್ಲ, ಅಥವಾ ಇವರಿದ್ದಾಗ ಅವ್ರು ಬಂದಿರಲ್ಲ, ಸೊ ಕಾಂಟ್ಯಾಕ್ಟಿಗೆ ಸಿಕ್ಕಿರಲ್ಲ. ಸೊ ಹೀಗಾಗಿ ಕೆಲವೊಬ್ಬರಿಗೆ ಫಾರ್ಮೇ ತಲುಪ್ಸೋಕ್ಕಾಗಿಲ್ಲ. ಸೊ ಅಂಥವ್ರದ್ದು ಕೂಡ ಆ್ಯಡ್ ಆಗಿರುತ್ತೆ. ಹಾಗೆ ಕೆಲವ್ರದ್ದು 2 ಕಡೆ ಹೆಸರು ಇರುತ್ತೆ, ಅಂದರೆ ಅವರೊಂದು ಊರಲ್ಲಿ ಇರ್ತಾರೆ, ಅಲ್ಲೂ ಕೂಡ ಹೆಸರು ಆ್ಯಡ್ ಆಗಿರುತ್ತೆ. ಹಾಗೆ ಅವ್ರು ಬೇರೆ ಮುಂಚೆ ಎಲ್ಲಿರ್ತಾರೋ ಅಲ್ಲೂ ಕೂಡ ಅವ್ರ ಹೆಸರು ಆ್ಯಡ್ ಆಗಿರುತ್ತಲ್ಲ, ಅಂದರೆ ಡೂಪ್ಲಿಕೇಟ್ 2 ಕಡೆ ಕೂಡ ಹೆಸರು ಆ್ಯಡ್ ಆಗಿದ್ರೆ ಒಂದು ಕಡೆ ಅಪ್ಲೈ ಮಾಡಿದಾಗ ಆಟೋಮೆಟಿಕ್ಕಾಗಿ ಇನ್ನೊಂದು ಕಡೆ ಡಿಲೀಟ್ ಆಗುತ್ತೆ. ಸೊ ಅದು ಕೂಡ ಒನ್ ಆಫ್ ದ ರೀಸನ್ ಆಗಿರ್ಬೋದು. ಸೊ ಈ ಥರ ಕಾರಣಗಳಿಂದ 80 ಲಕ್ಷ ಹೆಸರು ಡಿಲೀಟ್ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ ಚುನಾವಣಾ ಆಯೋಗದಿಂದ. ಕೆಲವೊಬ್ಬರು ಶಿಫ್ಟ್ ಆಗಿಬಿಟ್ಟಿರ್ತಾರೆ, ಸೊ ಅವ್ರದ್ದು ಹೆಸರಿರುತ್ತೆ. ನಾನು ಆಗಲೇ ಇಲ್ಲಂಗೆ 2 ಕಡೆ ಹೆಸರಿರುತ್ತೆ. ಎಕ್ಸಾಂಪಲ್ ಮದುವೆ ಆಗಿ ಬಂದಿರ್ತಾರೆ, ಅವ್ರ ಊರಲ್ಲೂ ಕೂಡ ಅವ್ರ ಹೆಸರಿರುತ್ತೆ. ಈಗ ಹೊಸ ಮನೆಗೆ ಬಂದಿರ್ತಾರೆ ಮದುವೆ ಆದಮೇಲೆ, ಇಲ್ಲೂ ಕೂಡ ಸೇರಿಸಿರ್ತಾರೆ, ಅಥವಾ ಬೇರೆ ಕೆಲಸಕ್ಕೆ ಅಂತ ಬೇರೆ ಕಡೆಯಿಂದ ಬಂದಿರ್ತಾರೆ. ಸೊ ಈ ಥರ ಡೂಪ್ಲಿಕೇಟ್ ಆಗಿರೋದು, ಮೃತಪಟ್ಟಿರೋರು, ಕೆಲವರಿಗೆ ಫಾರ್ಮೇ ಕೊಡೋಕ್ಕಾಗಿರಲ್ಲ, ಅಥವಾ ಕೆಲವರು ಸಿಕ್ಕಿರೋದಿಲ್ಲ, ಸೊ ಸೈನ್ ಮಾಡೋಕ್ಕೆ ಫಾರ್ಮ್ ಫಿಲ್ ಮಾಡಿಕೊಟ್ಟಿರಲ್ಲ, ಅಥವಾ ಬೇರೆ ಕೆಲಸಕ್ಕೆ ಅಂತ ಬೇರೆ ಊರುಗಳಲ್ಲಿ ಇರ್ತಾರೆ, ಕೆಲವ್ರದ್ದು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿರಲ್ಲ. ಸೊ ಈ ಥರ ನಾನಾ ರೀಸನಿಂದ 80 ಲಕ್ಷಕ್ಕೂ ಹೆಚ್ಚು ಜನದ್ದು ಡಿಲೀಟ್ ಆಗೋ ಚಾನ್ಸಸ್ ಇದೆ ಅಂದ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಇನ್ನೂ ಕೂಡ ಕಂಪ್ಲೀಟಾಗಿ ಪ್ರೊಸೀಜರ್ ಮುಗ್ದಿಲ್ಲ, ಕೊನೆ ಹಂತಕ್ಕೆ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ ಅಂದ್ಬಿಟ್ಟು ಅಪ್ಡೇಟ್ ಕೊಟ್ಟಿರೋದು. ಸೊ ನೀವು ಕಮೆಂಟ್ ಮಾಡಿ, ನಿಮ್ಮದು ಕೂಡ ಬಿ ಎಲ್ ಒಗಳು ಬಂದು ಫಾರ್ಮ್ ಇಸ್ಕೊಂಡು ಹೋದ್ರೆ, ನೀವು ಫಿಲ್ ಮಾಡಿದ್ದೀರಾ SIR ಸರ್ಟಿಫಿಕೇಟ್ಗೆ, ಫಾರ್ಮಿಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ನನಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದು ಕೂಡ ಇನ್ಫಾರ್ಮೇಟಿವ್ ಇದೆ, ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ವಿಡಿಯೋಗೆ ಲೈಕ್ ಮಾಡಿರಲ್ಲ. ಸೊ ನಿಮ್ಮ ಲೈಕು ಹಾಗೆ ಸಬ್ಸ್ಕ್ರೈಬೇ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.